ದಿವಸ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮತ್ತು ಕಿರಿಯ ಶಾಸಕರನ್ನ ಬಲವಂತವಾಗಿ ಮಾರ್ಷಲ್ಗಳ ಮುಖಾಂತರ ಒಂದು ರೀತಿ ಎತ್ತಿ ಬಿಸಾಕಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸಿ ಪ್ರಜಾತಂತ್ರ ಕಗ್ಗೊಲೆಯಾಗಿದೆ. ಒಂದು ಕಡೆ ಸದನದಲ್ಲಿ ಪರಿಶಿಷ್ಟ ಪಂಗಡದ ಹಿರಿಯ ಪ್ರಭಾವಿ ಸಚಿವರು ಅನಿಲ್ ಟ್ರಾಪ್ ಬಗ್ಗೆ ಚರ್ಚೆ ಆಗಬೇಕಾಯ್ತು. ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಅಲ್ಲೇ ಸ್ಪಷ್ಟವಾಗಿ ಆದೇಶ ಮಾಡಬೇಕಾಯ್ತು. ಅದರ ಬದಲಾಗಿ ಶಾಸಕರಿಗೆ, ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರಷ್ಟೇ ಅಲ್ಲ, ಸದನದ ಗೌರವತೆ ಎಲ್ಲ ಶಾಸಕರ ಗೌರವಕ್ಕೆ ಧಕ್ಕೆ ಆಗಿದೆ. ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು. ಒಂದು ಪ್ರಭಾವಿ ಸಚಿವರಿಗೆ ಈ ರೀತಿ ಅನಿಲ್ ಟ್ರಾಪ್ ಆದರೆ ಸಾಮಾನ್ಯರ ಗತಿ ಏನು? ಹಾಗಾಗಿ ಸರ್ಕಾರ ಇದನ್ನು ಉನ್ನತ ಮಟ್ಟದ ಎಷ್ಟೇ ಪ್ರಭಾವಿ ತನಿಖೆ ಮಾಡಬೇಕು. ಇದ್ರ ಜೊತೆಗೆ 4% ಅಲ್ಪಸಂಖ್ಯಾತರಿಗೆ, ಅಂದರೆ ಈ ಸರ್ಕಾರ ಯಾವ ರೀತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ ಅದಕ್ಕೆ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ನಿನ್ನೆ ಆ ಬಿಲ್ಲು ಸಹ ಮಂಡನೆ ಆಗಿದೆ. ಸುದೀರ್ಘ ಚರ್ಚೆ ಆಗಬೇಕಾಯ್ತು. ಚರ್ಚೆ ಆಗುವ ಬದಲಾಗಿ ನಾನು ಹೇಳಿದ್ರೆ ಪ್ರಜಾತಂತ್ರಕ್ಕೆ ಶಾಸಕರು ಎತ್ತಿ ಬಿಸಾಕ್ಯಾರೆ. ಅವರು ಸುಲಭವಾಗಿ ಬಿಲ್ ಪಾಸ್ ಮಾಡ್ಕೋಬೇಕಾಯ್ತು. ಅದಕ್ಕೋಸ್ಕರ ಶಾಸಕರಿಗೆ ಅವಮಾನ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರಷ್ಟೇ ಅಲ್ಲ, ಇಡೀ ಕಾರ್ಯಾಂಗಕ್ಕೆ ಅಲ್ಲ ಶಾಸಕಾಂಗಕ್ಕೆ ಅವಮಾನ ಆಗಿದೆ. ಸರ್ಕಾರ ಇವತ್ತು ರಾಜ್ಯದಲ್ಲಿ ಬದುಕಿಲ್ಲ, ಟೇಕಪ್ ಆಗಿಲ್ಲ, ಐಸಿವಾರ್ಣಾಗಿದೆ. ತಕ್ಷಣ ನಾವು ಹೇಳ್ತಿದ್ದೀವಿ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರವರು ಮತ್ತು ಪ್ರತಿಪಕ್ಷ ನಾಯಕರ ಆರೋಶಕರವರು ಅಧಿವೇಶನದ ಒಳಗಡೆ ಈ 18 ಜನರ ಅಮಾನತು ಮಾಡಿದ್ರೆ ಹೊರಗೆ ನೋಡಿ, ಅವರಿಗೆ 6 ತಿಂಗಳೊಳಗೆ ಯಾವುದಕ್ಕೂ ಅವಕಾಶ ಇಲ್ಲ, ಅಲ್ಲಿ ಮೊಗಸಾಲೆಯಲ್ಲಿ ಕೂರೋಕ್ಕೂ ಅವಕಾಶ ಇಲ್ಲ. ಆ ರೀತಿ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಅಮಾನತು ಮಾಡಿದರೆ ಇದನ್ನು ತೀವ್ರ ಖಂಡಿಸ್ತೀವಿ. ಮತ್ತು ನಮ್ಮ ವಿಜಯೇಂದ್ರವರು ಆರೋಶಕರವರು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರು ನಾವು ಕೈ ಜೋಡಿಸ್ತೀವಿ. ಇದ್ರ ಜೊತೆಗೆ ಈ ಸರ್ಕಾರ ನಿನ್ನೆ ದಿವಸ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದೆ. ಒಂದು ಕಡೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ನಾಳೆ ಅಂತ ಕಥೆ ಹೇಳ್ತಿದ್ದಾರೆ. ಮತ್ತು ಏನು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ರು, ರೈತನ ಅಲ್ಲಿ ಇದು ಅಕ್ಕಿಗೂ ಸರಿಯಾಗಿ ಹಣ ಬರ್ತಾ ಇಲ್ಲ. ಇನ್ನೊಂದು ಕಡೆ ಈ ವಿದ್ಯುತ್ ಬಿಲ್ ಅಂತ ಹೇಳಿದರೆ ಯೂನಿಟ್ ನೋಡಿ ಜಾಸ್ತಿ ಮಾಡಿದರೆ. ಎಲ್ಲ ಒಂದು ಕಡೆ ಈ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರೆಳಿತದೆ. ಬೇರೆ ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಇದು ಮೀಟ್ರ್ ಅಳವಡಿಸ್ಬೇಕಂತೇಳಿ ಸ್ಮಾರ್ಟ್ ಮೀಟ್ರ್ 900 ರೂಪಾಯಿ ದರ ಬೇರೆ ರಾಜ್ಯಗಳಲ್ಲಿದೆ. ನಮ್ಮ ರಾಜ್ಯದಲ್ಲಿ 8,400 ರೂಪಾಯಿನ ನಿಗದಿ ಮಾಡಿದ್ದಾರೆ. 15,500 ಕೋಟಿ ಸ್ಕ್ಯಾಮ್ ಆಗಿದೆ. ಇದರಿಂದ ಯಾರಿದ್ದಾರೆ, ಯಾರು ಗುತ್ತಿಗೆದಾರರು ತನಿಖೆ ಮಾಡಬೇಕು. ಕ್ರಿಮಿನಲ್ ಕೇಸ್ ಬೇಕಾ ಗುತ್ತಿಗೆದಾರರ ಮೇಲೆ? ಎಷ್ಟೇ ಪ್ರಭಾವಿಗಳಿದ್ರು. ಅರೆ 900 ರೂಪಾಯಿ ಸಿಗೋ ಮೀಟ್ರನ್ನ ಇವರು 8 ಸೆಕೆಂಡ್ ಎಷ್ಟು ಒಂದೇ ಒಂದು ಸೆಕೆಂಡ್ ಏನು 15,000 ಕೋಟಿ ಹಗರಣ ಆಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಕೇವಲ 900 ರೂಪಾಯಿ ಪಾವತಿಸ್ಬೇಕು. ಆದರೆ 8,510 ದರ ನಿಗದಿ ಮಾಡಿದೆ. ಅಂದರೆ ಹಗಲ್ದವರಡೆ ಅಲ್ಲದೆ ಬೇರೇನಿದೆ? ಹಗಲ್ದವರಡೆ ಮಾಡ್ತಿದ್ದಾರೆ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ.
ಇವತ್ತೇನು ಅಲ್ಪಸಂಖ್ಯಾತರಿಗೆ 4% ಮೀಸಲಿಟ್ಟಿದ್ದಾರೆ. ನಾವು ಮುಂದೆ ಅಧಿಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಈ ಗುತ್ತಿಗೆ 4% ಮೀಸಲಿಡಿದ್ರೆ ಅದು ರದ್ದು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಸಿಡಿ ಫ್ಯಾಕ್ಟ್ರಿ ಮಾಲೀಕ ಯಾರು ಸರ್ ರಾಜ್ಯದಲ್ಲಿ? ಅಣ್ಣ ಏನಾಗಿದೆ, ಕರಿಮಣಿ ನಾಯಕ ಮಾಲೀಕ ಯಾರು ಅಂತ ಆಗ್ಬಿಡ್ತು. ಮುಂದಿನ ಈ CD ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು. CDಗೂ ಅದೇ ಆಗಿದೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಜನರ ಗೊಂದಲದಲ್ಲಿ ಕುರ್ಚಿಗೋಸ್ಕರ ಕಚ್ಚಾಡಿ ಕುಡಿಯುವ ನೀರಿಗೆ ಆಕಾರ ಆಗ್ತದೆ. ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸರ್ಕಾರ ಟೇಕಪ್ ಆಗಿಲ್ಲ. ಅಲ್ಪಸಂಖ್ಯಾತರು ಓಲೈಕೆ 4%, ವಿದ್ಯುತ್ ಸ್ಕ್ಯಾಮ್ ಆಗಿದೆ, 15,500 ಕೋಟಿ ಅಗಲದೊರಡೆ ಮಾಡ್ತದೆ. ಹಾಗಾಗಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗೇನಣ್ಣ ಗೊತ್ತು, ಯಾರು ಹನಿ ಟ್ರ್ಯಾಪ್ ಆಗಿರೋ ಅವ್ರು ಹೇಳ್ಬೇಕು, ನಾನು ಹೆಂಗೆ ಹೇಳಕ್ಕೆ ಬರ್ತು? ಒಂದು ನಿಮಿಷ, ನನಗೆ ಆಯ್ತಣ್ಣ, ದೂರ ಕೊಡೋದು ಹೋಗಿ ಅವ್ರ ಮೇಲೆ ಹೆಸರಿದ್ರೆ ನಾನೇ ಬೇಡ ಅಂತೀವ? ನನಗಂತೂ ಮಾಹಿತಿ ಇಲ್ಲ ಇದರಿಂದ ಯಾರದರೆ ಏನು. ನೋಡಿ, ಭಾರತೀಯ ಜನತಾ ಪಾರ್ಟಿ ಶಾಸಕರು ಒಬ್ಬ ಪ್ರಭಾವಿ ಸಚಿವರು ಈ ರೀತಿ ST ಸಚಿವರಿಗೆ ಆಗಿದೆ ಅಂತ ಹೋರಾಟ ಮಾಡಿ ಎತ್ತಿ ಹಾಕ್ತಾರೆ. ಒಂದು ಕಡೆ ಸುಲಭ ಬಿಲ್ ಪಾಸ್ ಮಾಡಬೇಕು. ಇದು ನಿನ್ನೆ ದಿವಸ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮತ್ತು ಕಿರಿಯ ಶಾಸಕರನ್ನ ಬಲವಂತವಾಗಿ ಮಾರ್ಷಲ್ಗಳ ಮುಖಾಂತರ ಒಂದು ರೀತಿ ಎತ್ತಿ ಬಿಸಾಕಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಪ್ರಜಾತಂತ್ರ ಕಗ್ಗೊಲೆಯಾಗಿದೆ. ಒಂದು ಕಡೆ ಸದನದಲ್ಲಿ ಪರಿಶಿಷ್ಟ ಪಂಗಡದ ಹಿರಿಯ ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗಬೇಕಾಯ್ತು. ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಅಲ್ಲೇ ಸ್ಪಷ್ಟವಾಗಿ ಆದೇಶ ಮಾಡಬೇಕಾಯ್ತು. ಅದರ ಬದಲಾಗಿ ಶಾಸಕರಿಗೆ, ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರಷ್ಟೇ ಅಲ್ಲ, ಸದನದ ಗೌರವತೆ ಎಲ್ಲ ಶಾಸಕರ ಗೌರವಕ್ಕೆ ಧಕ್ಕೆ ಆಗಿದೆ. ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು. ಒಂದು ಪ್ರಭಾವಿ ಸಚಿವರಿಗೆ ಈ ರೀತಿ ಹನಿ ಟ್ರ್ಯಾಪ್ ಆದರೆ ಸಾಮಾನ್ಯರ ಗತಿ ಏನು? ಹಾಗಾಗಿ ಸರ್ಕಾರ ಇದನ್ನು ಉನ್ನತ ಮಟ್ಟದ ಎಷ್ಟೇ ಪ್ರಭಾವಿ ತನಿಖೆ ಮಾಡಬೇಕು. ಇದ್ರ ಜೊತೆಗೆ 4% ಅಲ್ಪಸಂಖ್ಯಾತರಿಗೆ, ಅಂದರೆ ಈ ಸರ್ಕಾರ ಯಾವ ರೀತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ ಅದಕ್ಕೆ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ನಿನ್ನೆ ಆ ಬಿಲ್ಲು ಸಹ ಮಂಡನೆ ಆಗಿದೆ. ಸುದೀರ್ಘ ಚರ್ಚೆ ಆಗಬೇಕಾಯ್ತು. ಚರ್ಚೆ ಆಗೋ ಬದಲಾಗಿ ನಾನು ಹೇಳಿದ್ರೆ ಪ್ರಜಾತಂತ್ರಕ್ಕೆ ಶಾಸಕರು ಎತ್ತಿ ಬಿಸಾಕ್ಯಾರೆ. ಅವರು ಸುಲಭವಾಗಿ ಬಿಲ್ ಪಾಸ್ ಮಾಡ್ಕೋಬೇಕಾಯ್ತು. ಅದಕ್ಕೋಸ್ಕರ ಶಾಸಕರಿಗೆ ಅವಮಾನ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರಷ್ಟೇ ಅಲ್ಲ, ಇಡೀ ಕಾರ್ಯಾಂಗಕ್ಕೆ ಅಲ್ಲ ಶಾಸಕಾಂಗಕ್ಕೆ ಅವಮಾನ ಆಗಿದೆ. ಸರ್ಕಾರ ಇವತ್ತು ರಾಜ್ಯದಲ್ಲಿ ಬದುಕಿಲ್ಲ, ಟೇಕಪ್ ಆಗಿಲ್ಲ, ಐಸಿವಾರ್ಣಾಗಿದೆ. ತಕ್ಷಣ ನಾವು ಹೇಳ್ತಿದ್ದೀವಿ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರವರು ಮತ್ತು ಪ್ರತಿಪಕ್ಷ ನಾಯಕರು ಆರೋಶಕರವರು ಅಧಿವೇಶನದ ಒಳಗಡೆ ಈ 18 ಜನರ ಅಮಾನತು ಮಾಡಿದ್ರೆ ಹೊರಗೆ ನೋಡಿ, ಅವರಿಗೆ 6 ತಿಂಗಳೊಳಗೆ ಯಾವುದಕ್ಕೂ ಅವಕಾಶ ಇಲ್ಲ, ಅಲ್ಲಿ ಮೊಗಸಾಲೆಯಲ್ಲಿ ಕೂರೋಕ್ಕೂ ಅವಕಾಶ ಇಲ್ಲ. ಆ ರೀತಿ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಅಮಾನತು ಮಾಡಿದರೆ ಇದನ್ನು ತೀವ್ರ ಖಂಡಿಸ್ತೀವಿ. ಮತ್ತು ನಮ್ಮ ವಿಜಯೇಂದ್ರವರು ಆರೋಶಕರವರು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರು ನಾವು ಕೈ ಜೋಡಿಸ್ತೀವಿ. ಇದ್ರ ಜೊತೆಗೆ ಈ ಸರ್ಕಾರ ನಿನ್ನೆ ದಿವಸ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದೆ. ಒಂದು ಕಡೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ನಾಳೆ ಅಂತ ಕಥೆ ಹೇಳ್ತಿದ್ದಾರೆ.
ಮತ್ತು ಏನು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ರು ರೈತನ ಅಲ್ಲಿ ಇದು ಅಕ್ಕಿಗೂ ಸರಿಯಾಗಿ ಹಣ ಬರ್ತಾ ಇಲ್ಲ. ಇನ್ನೊಂದು ಕಡೆ ಈ ವಿದ್ಯುತ್ ಬಿಲ್ ಅಂತ ಹೇಳಿದರೆ ಯೂನಿಟ್ ನೋಡಿ ಜಾಸ್ತಿ ಮಾಡಿದರೆ ಎಲ್ಲ ಒಂದು ಕಡೆ ಈ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರೆ ಎಳಿತದೆ. ಬೇರೆ ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಇದು ಮೀಟ್ರ್ ಅಳವಡಿಸ್ಬೇಕಂತೇಳಿ ಸ್ಮಾರ್ಟ್ ಮೀಟ್ರ್ 900 ರೂಪಾಯಿ ದರ ಬೇರೆ ರಾಜ್ಯಗಳಲ್ಲಿದೆ. ನಮ್ಮ ರಾಜ್ಯದಲ್ಲಿ 8,400 ರೂಪಾಯಿನ ನಿಗದಿ ಮಾಡಿದ್ದಾರೆ. 15,500 ಕೋಟಿ ಸ್ಕ್ಯಾಮ್ ಆಗಿದೆ. ಇದರಿಂದ ಯಾರಿದ್ದಾರೆ, ಯಾರು ಗುತ್ತಿಗೆದಾರರು ತನಿಖೆ ಮಾಡಬೇಕು. ಕ್ರಿಮಿನಲ್ ಕೇಸ್ ಬೇಕಾ ಗುತ್ತಿಗೆದಾರರ ಮೇಲೆ? ಎಷ್ಟೇ ಪ್ರಭಾವಿಗಳಿದ್ರು ಅರೆ 900 ರೂಪಾಯಿ ಸಿಗೋ ಮೀಟ್ರನ್ನ ಇವರು 8 ಸೆಕೆಂಡ್ ಎಷ್ಟು ಒಂದೇ ಒಂದು ಸೆಕೆಂಡ್ ಏನು 15,000 ಕೋಟಿ ಹಗರಣ ಆಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಕೇವಲ 900 ರೂಪಾಯಿ ಪಾವತಿಸ್ಬೇಕು, ಆದರೆ 8,510 ದರ ನಿಗದಿ ಮಾಡಿದೆ. ಅಂದರೆ ಹಗಲು ದರೋಡೆ ಅಲ್ಲದೆ ಬೇರೇನಿದೆ? ಹಗಲು ದರೋಡೆ ಮಾಡ್ತಿದ್ದಾರೆ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಧರ್ಮದ ಆಧಾರ ಮೇಲೆ ರಾಜಕಾರಣ ಮಾಡ್ತಾರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ. ಇವತ್ತೇನು ಅಲ್ಪಸಂಖ್ಯಾತರಿಗೆ 4% ಮೀಸಲಿಟ್ಟಿದ್ದಾರೆ. ನಾವು ಮುಂದೆ ಅಧಿಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಈ ಗುತ್ತಿಗೆ 4% ಮೀಸಲಿಡೋದು ಅದು ರದ್ದು ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀವಿ. ಸಿಡಿ ಫ್ಯಾಕ್ಟ್ರಿ ಮಾಲೀಕ ಯಾರು ಸರ್ ರಾಜ್ಯದಲ್ಲಿ? ಅಣ್ಣ ಏನಾಗಿದೆ, ಕರಿಮಣಿ ನಾಯಕ ಮಾಲೀಕ ಯಾರು ಅಂತ ಆಗ್ಬಿಡ್ತು. ಮುಂದಿನ ಈ CD ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು. CDಗೂ ಅದೇ ಆಗಿದೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಜನರ ಗೊಂದಲದಲ್ಲಿ ಕುರ್ಚಿಗೋಸ್ಕರ ಕಚ್ಚಾಡಿ ಕುಡಿಯುವ ನೀರಿಗೆ ಆಕಾರ ಆಗ್ತದೆ. ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸರ್ಕಾರ ಟೇಕಪ್ ಆಗಿಲ್ಲ. ಅಲ್ಪಸಂಖ್ಯಾತರು ಓಲೈಕೆ 4%. ವಿದ್ಯುತ್ ಸ್ಕ್ಯಾಮ್ ಆಗಿದೆ. 15,500 ಕೋಟಿ ಹಗಲು ದರೋಡೆ ಮಾಡ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.